ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಒಂದು ಆರೋಗ್ಯಕರವಾದ ಕಣ್ಣಿನ ಸಮಸ್ಯೆಗೆ, ಕೀಲು ನೋವಿಗೆ ಎಲ್ಲದಕ್ಕೂ ಒಂದು ರಾಮಬಾಣ ಅಂತಲೇ ಹೇಳ್ಬೋದು, ಒಂದು ಜ್ಯೂಸನ್ನು ಮಾಡ್ತಾಯಿದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾವ ರೀತಿ ಮಾಡೋದು ಈ ಜ್ಯೂಸ್ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಇಲ್ಲಿ ಮೊದಲಿಗೆ ಒಂದು 2 ಕ್ಯಾರೆಟು ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಖಜೂರವನ್ನು ತೊಗೊಂಡಿದ್ದೀನಿ. ಒಂದು 4ರಿಂದ 5 ಖಜೂರ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಬಾದಾಮನ್ನು ತೊಗೊಂಡಿದ್ದೀನಿ. ನೋಡಿ, ಒಂದು 8ರಿಂದ 10 ಬಾದಾಮ್ ಇದೆ. ಇವಾಗ ಈ ಕ್ಯಾರೆಟನ್ನು ಈ ರೀತಿ ಮೇಲಿಂದ ಶೆಪ್ಪೆಯನ್ನು ತುರಿದುಕೊಳ್ಳೋಣ. ನೋಡಿ, 2 ಶೆಪ್ಪೆಯನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇವಾಗ ನಾವು ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ತುಂಬಾ ಸುಲಭವಾಗಿ ಮಾಡ್ಬೋದು, ಜಾಸ್ತಿ ಟೈಮೇನು ಹತ್ತುವುದಿಲ್ಲ ಇದಕ್ಕೆ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ನಾನು ಎಷ್ಟೋ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಕ್ಯಾರೆಟನ್ನು ಈ ನೀರಿನಲ್ಲಿ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಈ ನೀರು ನಮಗೆ ಮತ್ತೆ ಮುಂದೆ ಯೂಸ್ ಆಗುತ್ತೆ. ಮತ್ತು ಬಾದಾಮನ್ನು ತೊಗೊಂಡಿದ್ದೀನಲ್ಲ, ಬಾದಾಮ್ ಹಾಕೋತಾ ಇದ್ದೀನಿ, ಮತ್ತು ಖಜೂರ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾವು ಇದನ್ನು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡಬೇಕು. ಗಜ್ರಿಯನ್ನು ಬಾಯ್ಲ್ ಆಗಬೇಕು. ಒಂದು ಢಕ್ಕನವನ್ನು ಮುಚ್ಚಿ ಗಜ್ರಿ ಮತ್ತು ಬಾದಾಮ, ಖಜೂರ ಎಲ್ಲವನ್ನು ನಾವು ಒಂದು 2ರಿಂದ 3 ನಿಮಿಷದವರೆಗೆ ಇದು ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಒಂದು 2ರಿಂದ 3 ನಿಮಿಷ ಆಗಿದೆ. ಯಾವ ರೀತಿ ಬಾಯ್ಲ್ ಆಗಿದೆ ಅಂತ ನಾವು ನೋಡ್ಕೊಳ್ಳೋಣ. ನೋಡಿ, ಕುದೀತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಇವಾಗ ನಾವು ಇದರಲ್ಲಿ ಒಂದು ಗಜ್ರಿಯನ್ನು ತೆಗೆದು ನೋಡ್ಕೊಳ್ಳೋಣ ಯಾವ ರೀತಿ ಬಾಯ್ಲ್ ಆಗಿದೆ ಅಂತ. ನೋಡಿ, ಈ ರೀತಿ ಕೈಯಿಂದ ಮುಟ್ಟಿದರೆ ಅದು ಪುಡಿ ಆಗಬೇಕು. ನೋಡಿ, ಈ ರೀತಿ ಕಟ್ಟಾಗಬೇಕು. ಸಾಕು, ಇಲ್ಲಿವರೆಗೆ ನಾವು ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಕೆಳಗಡೆ ಇಟ್ಕೊಳ್ಳೋಣ. ನೋಡಿ, ಇದು ಫುಲ್ ಇವಾಗ ಬಿಸಿ ಇದೆ. ಇದು ಆರೋದಕ್ಕೆ ಬಿಟ್ಬಿಡಬೇಕು. ನೀರು ಮಾತ್ರ ಚೆಲ್ಲೋದಕ್ಕೆ ಹೋಗಬೇಡಿ. ಇದು ನೀರು ನಾವು ಆಮೇಲೆ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಇದು ಆರಿದೆ, ನೋಡ್ತಾ ಇರ್ಬೋದು ನೀವು. ನೋಡಿ, ಯಾವ ರೀತಿ ಕಟ್ಟಾಗ್ತಾ ಇದೆ ಅಂತ ನೋಡ್ಕೊಳ್ಳಿ. ಗಜ್ರಿ ಮತ್ತು ಇದು ಖಜೂರದಲ್ಲಿರುವ ಬೀಜಗಳನ್ನು ನಾನು ತೆಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಖಜೂರದಲ್ಲಿ ಬೀಜಗಳು ತೆಕ್ಕೊಳ್ಬೇಕು. ಮತ್ತು ಈ ಬಾದಾಮ್ ಕೂಡ ಈ ರೀತಿ ನಾವು ಮೇಲಿಂದ ಸಿಪ್ಪೆಯನ್ನು ಸುಲ್ಕೊಳ್ಬೇಕು. ನೋಡಿ, ಈ ರೀತಿ ಸಿಪ್ಪೆ ಸುಲ್ಕೊಂಡು ನಾವು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲ ನಾನು ಬೇರೆ ಬೇರೆ ಸಿಪ್ಪೆಯನ್ನು ಸುಲ್ಕೊಂಡು ಬೇರೆ ಬೇರೆ ಇಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಕ್ಯಾರೆಟು ಈ ರೀತಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ಮಿಕ್ಸಿ ಜಾರಿಗೆ ನಾವು ಕ್ಯಾರೆಟನ್ನು ಹಾಕೊಳ್ಳೋಣ. ಕುದಿಸಿರುವ ಕ್ಯಾರೆಟನ್ನು ಹಾಕೊಳ್ಳೋಣ. ಮತ್ತು ನಾನಲ್ಲಿ ಖಜೂರವನ್ನು, ಅದರಲ್ಲಿರುವ ಬೀಜವನ್ನು ತೆಗೆದುಕೊಂಡು ಈ ಖಜೂರ ಕೂಡ ಹಾಕೊಳ್ತಾ ಇದ್ದೀನಿ. ಮತ್ತು ಬಾದಾಮ್ ಕೂಡ ಸಿಪ್ಪೆಯನ್ನು ತೆಗೆದುಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ, ಮತ್ತು ಒಂದು 2ರಿಂದ 3 ಏಲಕ್ಕಿಯನ್ನು ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ. ಮತ್ತು ನಾವು ಇಲ್ಲಿ ಕುದಿಸಿಟ್ಟಿರುವ ನೀರು ಇದೆ ಅಲ್ವಾ, ಕ್ಯಾರೆಟ್ ಕುದಿಸಿರುವ ನೀರು, ಅದೇ ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಇದರಲ್ಲಿ ಎಲ್ಲ ಪ್ರೋಟೀನ್ ಅಂಶ ಇರುತ್ತೆ, ಅದಕ್ಕೋಸ್ಕರ ನಾವು ಆ ನೀರು ಚೆಲ್ಲಬಾರ್ದು. ಅದನ್ನೇ ಹಾಕ್ಕೊಂಡು ನಾವು ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಪೇಸ್ಟ್ ಆಗಿದೆ ಅಂತ. ಇವಾಗ ಇದನ್ನು ಒಂದು ಪಾತ್ರೆಗೆ ನಾವು ಇದನ್ನು ತೆಗೆದುಕೊಳ್ಳೋಣ. ಇದರಲ್ಲಿ ಗಜ್ರಿಯಲ್ಲಿ ನಾವು ಪ್ರೋಟೀನ್ ಇರುತ್ತೆ. ಇದು ಕಣ್ಣಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಗಜ್ರಿ. ನೋಡಿ, ಮತ್ತು ಖಜೂರ, ಬಾದಾಮ ಎಲ್ಲ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಇದು ಹೈ ಪ್ರೋಟೀನ್ ಜ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ ತೊಳೆದುಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಲನ್ನು ಹಾಕ್ಕೊಳ್ಬೋದು. ನೀವು ಜ್ಯೂಸು ಜಾಸ್ತಿ ಮಾಡ್ಕೊಳ್ಳೋದಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಗಟ್ಟಿನೇ ಜ್ಯೂಸ್ ಬೇಕು ಅಂತಂದರೆ ನೀವು ಒಂದು ಸ್ವಲ್ಪ ಗಟ್ಟಿನೇ ಇಟ್ಕೊಳ್ಬೋದು. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನಾವು ಇಲ್ಲಿ ಜ್ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ 2ರಿಂದ 3 ಗ್ಲಾಸ್ ಜ್ಯೂಸನ್ನು ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಈ ಕ್ಯಾರೆಟ್ ಜ್ಯೂಸ್ ಅಂತೂ ರೆಡಿ ಆಯಿತು. ನೋಡಿ, ಮಿಲ್ಕ್ ಶೇಕ್ ಅಥವಾ ಮಿಲ್ಕ್ ಶೇಕ್ ಜ್ಯೂಸು ಆದರೂ ನೀವು ಕರಿಬಹುದು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಿಮಗೆ ಸಬ್ಜಾ ಸೀಡ್ಸ್ ಕೂಡ ಬೇಕು ಅಂದರೆ ನೀವು ಇಲ್ಲಿ ಸಬ್ಜಾ ಸೀಡ್ಸ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಪ್ಲೇನಾಗೆ ಮಾಡ್ತಾಯಿದ್ದೀನಿ, ಸಬ್ಜಾ ಸೀಡ್ಸ್ ಏನು ಹಾಕ್ತಾಯಿಲ್ಲ. ನೋಡಿ, ಇವಾಗ ಜ್ಯೂಸ್ ಗ್ಲಾಸಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದು ಕೀಲು ನೋವು, ಮೊಣಕಾಲು ನೋವು ಎಲ್ಲದಕ್ಕೂ ರಾಮಬಾಣ ಅಂತಲೇ ಹೇಳ್ಬೋದು. ಸುಸ್ತು, ನಿಶಕ್ತಿ ಮತ್ತು ಕೂದಲು ಉದುರುವಿಕೆಗೆ, ಕಣ್ಣಿನ ದೃಷ್ಟಿಗೂ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇದು ಈ ಜ್ಯೂಸು. ನಿಮ್ಮ ಮನೆಯಲ್ಲಿ ಒಂದು 2 ಕ್ಯಾರೆಟ್ ಇದ್ದರೆ ಸಾಕು, ನೀವು ಈ ಜ್ಯೂಸನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಎಲ್ಲರಿಗೂ, ಚಿಕ್ಕವರಿಗೂ ದೊಡ್ಡವರಿಗೂ ಎಲ್ಲರಿಗೂ ತುಂಬಾ ಒಳ್ಳೆಯದು. ನೋಡಿ, ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೀವು ಒಂದು ಸರ್ತಿ ಮಾಡಿ ಮನೆಯಲ್ಲಿ ಮಾಡಿಕೊಡಿ, ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.